ಈಗ ಚರಿಗೆ ಕಟಿಂಗ್ ಮಾಡ್ಸಕ್ಕೆ ಕರ್ಕೊಂಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಇವತ್ತು ಚರಿದು ಹೇರ್ ಕಟ್ ಆಗುತ್ತೆ ಅಲ್ವಾ? ಎಲ್ಲಿ ಹೇರ್ ಕಟ್ ಹೆಂಗೆ ಮಾಡಿಸ್ತಾರೆ? ಅದು ಮೇಕಪ್. ಹೇರ್ ಕಟ್ಟಲ್ಲಿ ಹೇರ್ ಕಟ್ ಇದೆಲ್ಲ ಹೋಗುತ್ತೆ ಚರಿದು ಇವತ್ತು. ಹಾಂ, ಹೌದಾ? ಇವಾಗ ಚೇಂಜ್ ಮಾಡ್ಸೋಣ, ಹೇರ್ ಕಟ್ ಮಾಡ್ಸೋಣ ಇವಳಿಗೆ. ಸೊ ಬನ್ನಿ ಇವತ್ತೆಲ್ಲ ಏನಾಗುತ್ತೆ ಅಂತ ನೋಡೋಣ. ಆ್ಯಂಡ್ ಮರಿದೇನೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಕ್ಷ ಥರ ಆಯ್ತಾ? ಹಾಯ್ ಮಾಡು ಮಕ್ಷಂಗೆ. ಹಾಯ್ ಮಕ್ಷ. ಯೆಸ್, ಆ್ಯಂಡ್ ಸಿ ಯು ದೇರ್. ಸಲೂನಲ್ಲಿ ಸಿಗೋಣ. ಓಕೆ ಓಕೆ, ಬಾಯ್. ಲವ್ ಯು ಮಾಡೋರಿಗೆ ಅವ ಕೊಡು. ಹಾಂ ಹೇಳು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆ ತೆಗಿಯಲ್ಲಿ ಟಿಶೋದೆಲ್ಲ ಏನಾಗಿದೆ ಅದು? ಕಣ್ಣೆ ಫುಲ್ ಪೇನು. ಹಾಯ್, ಏನಾಯ್ತಾ? ಡೋಂಟ್ ಶೌಟ್ ಅಂತ ಹೇಳ್ತಾರೆ. ಅಲ್ಲಿ ಓಪನ್ ಅದೇನೆ ಅದು? ಯಾವುದು ಓಪನ್ ಇತ್ತ ನೀರ್ದು? ಹಾಂ, ಯಾಕೆ? ಅದಕ್ಕೆ ಚರಿ ಹೇಳಿದ್ದು. ಅದು ಎದುರುಗಡೆ ಇರೋದೇನು ಚರಿ? ಇದೇನಿದು ಎದುರುಗಡೆ? ಇಲ್ಲಿ 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 ಟಿಟಿಬಿ. ಹೌದು, ಅದು ರೋಡ್ ರೋಲರ್. ರೋಡ್ ರೋಲರ್ ಏನು? ಸ್ಯಾಟರ್ಡೇ ಆದರೂ ಫುಲ್ ಟ್ರಾಫಿಕ್ ಇತ್ತು. ಆ್ಯಂಡ್ ನಾವು ಸಲೂನ್ ಹುಡ್ಕೊಂಡು ಹೋದ್ವಿ. ಬಟ್ ನ್ಯಾಚುರಲಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕಾಗಿತ್ತು. ಸೊ ತೊಗೊಂಡು 12:30 ತೊಗೊಂಡು ಬಂದ್ವಿ. ಸೊ ಆಫ್ಟರ್ ದಟ್ ನಾವು ಅಲ್ಲಿ ಹೋದಾಗ ಹೇರ್ ಕಟ್ ಮಾಡಿಸೋದು ಇಷ್ಟನಾ? ಮತ್ತು ಮೊದಲೆಲ್ಲ ಬೇಡ ಅಂತಿದ್ದೆ. ಹೇರ್ ಕಟ್ ಯಾಕೆ ಬೇಕು ಹೇಳು? ಅದೇ ಯಾಕೆ ಬೇಕು? ಹೇರ್ ಕಟ್ ಯಾಕೆ ಮಾಡಿಸ್ಬೇಕು? ಜುಟ್ಟು ಕಟ್ಟಕ್ಕಾಗಲ್ಲ ಅಂತನಾ? ಸೂಪರ್. ಹೆಂಗಾಯ್ತು? 12 ಅನ್ನಷ್ಟರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಬ್ರೇಕ್ಫಾಸ್ಟ್ ತಿನ್ನೋಕ್ಕಂತ ಹೊರಗೆ ಹೋದ್ವಿ. ಆ್ಯಂಡ್ ಫೇಮಸ್ ಪಡ್ಡು ಸಿಗುತ್ತೆ ನಾಗರಬಾವಿಲಿ. ಸೊ ಹಂಗೆ ಅಲ್ಲಿಗೆ ಹೋದ್ವಿ. ಇಡ್ಲಿ ವಡೆ ಅವ್ರು ತೊಗೊಂಡ್ರು. ಆ್ಯಂಡ್ ಪಡ್ಡು, ನಾನು ಪಡ್ಡು ತಿನ್ನೋಕ್ಕಂತಲೇ ಸೊ ಅಲ್ಲಿಗೆ ಹೋಗಿದ್ದೆ. ಸಖತ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಫ್ಲಫಿಯಾಗಿರುತ್ತೆ. ಇವಳು ಅದನ್ನು ಪಿಜ್ಜಾ, ಪಡ್ಡು ಪಿಜ್ಜಾ ಅಂತ ಕರೀತಾಳೆ. ಚೆನ್ನಾಗಿರುತ್ತೆ, ಎಮ್ಮೆಯಾಗಿತ್ತು. ಸೊ ಹಂಗಾಗಿ ತಿನ್ಕೊಂಡು ಪಡ್ಡು ತಿಂದ್ಮೇಲೆ ದೋಸೆ ಚೆನ್ನಾಗಿದೆ. ಅಲ್ಲಿ ನೋಡಿ, ಆ ಫೋಟೋ ಎಷ್ಟು ಚೆನ್ನಾಗಿದೆ. ಸಾಯಿಬಾಬಾ ಬಂದು ಗೊತ್ತಿಲ್ಲ ಯಾಕೆ ಬಿಟ್ಟು ಆಚೆ ಇಟ್ಟಿದ್ದಾರೇನೋ ಅಂತ. ಇದಕ್ಕೆ ಅಂತಂದೇಳಿ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಲೈಕ್ ಅದಕ್ಕೇನೋ ಸಂಸ್ಕಾರ ಮಾಡಿಬಿಟ್ಟು ಆಮೇಲೆ ಅದನ್ನ ಡ್ಯಾಮೇಜ್ ಮಾಡೋ ಥರ ಅಲ್ಲಿಗಾದರೂ ಕೊಟ್ಟರೆ ಇಟ್ಸ್ ಚೆನ್ನಾಗಿದೆ. ನೋಡಿದ್ರಿ ಹೇರ್ ಕಟ್ ಮಾಡಿಸೋದಾ? ಎಲ್ಲಿ ನಮ್ಮದು ಚೆನ್ನಾಗೈತೆ ಅದು. ತಿರ್ಗಿ ಕಡೆ ತಿರ್ಗೆ ಸರಿಮಾ ಸಾಕು. ಗೋ 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 ಓಡು ಓಡು. ಬಾ. ಹಾಂ
ಬೆಳಗ್ಗೆ ಬೆಳಗ್ಗೆ ಪಾನಿಪುರಿ ಮಾಡ್ತಿಲ್ಲ ಅವರು. ಪಾನಿಪುರಿ ಮಾಡಲ್ಲಂತೆ. ಸರಿ, ವೈಟ್ ಕಲರ್ ಬೇಕು. ಯಾವ್ದು ಬೇಕು ಹೇಳು? ವೈಟ್ ಕಲರ್ ಐಸ್ ಕ್ರೀಮಾ? ಬೆಳಗ್ಗೆ ಬೆಳಗ್ಗೆ ಇದೇನು ಮತ್ತೆ ತಿಂತೀರ? ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿಲ್ಲ ಸರಿ, ಚೆನ್ನಾಗಿಲ್ಲ. ಸ್ಪ್ರಿಂಗಮ್ ಥರ ಇದೆ ಮಗನೇ, ಅದೊಂಥರ ಫ್ಲೇವರು ಚೆನ್ನಾಗಿಲ್ಲ ಅದು. ಅಪ್ಪ ನಗ್ಬೇಡ, ಅಪ್ಪ ನಕ್ರೆ ಭಯಾನಕವಾಗಿರುತ್ತೆ. ಹೆಂಗೆ ಸರಿ, ಹೆಂಗೆ ಅಪ್ಪ ಅನ್ನೋದು? ಬಂಬಿಡು, ಐಸ್ ಕ್ರೀಮ್ ಕೊಟ್ಬಿಡ್ತೀನಿ. ಹೇಳು, ಬಂಬಿಡು. ಅಪ್ಪಂಗೆ ತಲೆ ನೋಯ್ತಿದೆ. ಸರಿ, ಬ್ಯಾಡ್ ವರ್ಡ್ಸ್ ಯಾರು ಮಾತಾಡ್ತಾರೆ ನಮ್ಮ ಮನೇಲಿ? ಅಮ್ಮ ಯಾರಪ್ಪ? ಅಪ್ಪ. ಅಮ್ಮ 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 ತೋರ್ಸು. ಅಪ್ಪ. ಮ್ಯಾಮ್ಗೆ ಹೇಳು, ನಿಮ್ಮ ಮ್ಯಾಮ್ಗೆ, ಸ್ಕೂಲಿರೋ ಮ್ಯಾಮ್ಗೆ ಹೇಳ್ತೀನಿ ಅಂತೇಳು ಅಪ್ಪಂಗೆ. ನೆಕ್ಸ್ಟ್ ಟೈಮ್ ಮಾತಾಡಿದ್ರೆ ಅಂಗಳಮ್ಮಜ್ಜಿಗೂ ಹೇಳ್ತೀನಿ ನಾನು. ಹಾಂ, ಓಕೆ ಡನ್. ಸರಿ, ಇವಾಗ ಹೋಗೋಣ ಬರ್ತಡೆಗೆ. ಹೆಂಗೆ ಹೇಳಿ ಪಟ್ಟಂತ? ಬೇಡವಾ? ಸರಿ. ಆ್ಯಂಡ್ ಅಪ್ಪ ಮಗಳದ್ದು ಐಸ್ ಕ್ರೀಮ್ ಪಾರ್ಟಿ ಮುಗಿಸ್ಕೊಂಡು ದೆನ್ ನಾನು ಅಷ್ಟರಲ್ಲಿ ಟೊಮೊಟೊ ಬಾತ್ ರೆಡಿ ಮಾಡಿದೆ. ಟೊಮೊಟೊ ಬಾತ್ ತಿನ್ಕೊಂಡು ನಾವು ಹೇರ್ ಕಟ್ಕಂತೆ ಹೋದ್ವಿ. ಬಟ್ 2 ಟೈಮ್ಸ್ ಹೋದ್ರು ಚರಿದ ಹೇರ್ ಕಟ್ ಆಗಲಿಲ್ಲ ಅಲ್ಲಿ. ಈಗ ಚರಿಗೆ ಕಟಿಂಗ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಹೌದಾ? ಎಲ್ಲಿಗೆ ತೋರಿಸ್ತೀನಿ ಬಾ. ಸೆಕೆಂಡ್ ಟೈಮ್ ನಾವು ಹೋಗ್ತಾ ಇರೋದು. ಮಾರ್ನಿಂಗ್ ಹೋಗಿದ್ವಿ, ಆಗಲಿಲ್ಲ. ಇವಾಗ ತಿರ್ಗಾ ಏನೂ ಇಲ್ಲ, ಅಲ್ಲಿ ಯಾರೂ ಬಂದಿರಲಿಲ್ಲ ಇನ್ನು 9 ಗಂಟೆಗೆಲ್ಲ. ಇಲ್ಲೋಡ ಸರಿಮಾ, ನಿಮ್ಮ ಮುಖ ಯಾವಾಗ ಚೆನ್ನಾಗಿರುತ್ತೆ? ಹುಷಾರಿಲ್ಲ, ಸುಮ್ಮನಿರಪ್ಪ. ನನಗೆ ಎಲ್ಲ ಸುಳ್ಳು, ಬರೀ ಸುಳ್ಳು. ನಾನು ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅವಾಗ ಹುಷಾರಿರಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಿರ್ಗಾ ಚರಿ ಹೇರ್ ಕಟ್ ಕ್ಯಾನ್ಸಲ್ ಆಯಿತು. ಬಿಕಾಸ್ ಅವ್ರ ಅಜ್ಜ ಅಜ್ಜಿ ಬೇಡ ಅಂದರು. ಸರಿಮಾ, ಅನ್ವಿಕ್ ಬರ್ತಾಳೆ. ಏನಂತೆ? ಚರಿಮಾ ಹಂಗೆಲ್ಲ ಮಾಡಬಾರ್ದು. ಅಪ್ಪಂಗೆ ಕಟಿಂಗ್ ಮಾಡಿಸಿಲ್ಲ ಅಂತ ಅವ್ರ ಅಪ್ಪಂಗೆ ಹೊಡಿತಾ ಇರೋದು ಅವಳು ರಾಣಿ. ಎತ್ಕೋ ಜಾಗಿ, ಒಂದು 5 ನಿಮಿಷ ಎತ್ಕೊಂಡು ನಡಿ ಮನೆಗೆ. ಏನು ಡ್ರೆಸ್ಸು? ಫ್ರಾಕು ಮಗನೇ. ಆಮೇಲೆ ಇದು ತೋರಿಸು, ತಿರುಗಿ ಬ್ಯಾಗ್ ತೋರಿಸು, ಹ್ಯಾಂಡ್ ಬ್ಯಾಗ್. ಕ್ಲಿಪ್ಪು ಮತ್ತೆ ಕ್ಲಿಪ್ಪು ಈ ಕಡೆ ಇದೆ. ಚರಿ ಡ್ರೆಸ್ ತೋರಿಸು, ನಿಂದು ಡ್ರೆಸ್ ತೋರಿಸು. ಅವನ ಹತ್ರ ಸೂಪರ್ ಚರಿ ಡ್ರೆಸ್, ಸೂಪರ್. ಚರಿ ಬೇಡ ಅಂತಲೇ ಬರ್ತಡೆಗೆ ರೆಡಿ ಆದ್ಲು. ಸೊ ಪಾರ್ಟಿ ಅಂತ ಹೋಗ್ತಾಯಿದ್ದೆ 9047 ರೆಸ್ಟೋರೆಂಟ್ಗೆ. ಸೊ ಬನ್ನಿ ಹೋಗಿ ಅಲ್ಲಿ ಏನು ಮಾಡ್ತೀವಿ ಅಂತ ನೋಡೋಣ. ಡ್ಯಾನ್ಸ್
ಅನ್ವಿಕ್ ಬಂದು ಶರೀಫ್ ಸ್ಕೂಲ್ ಫ್ರೆಂಡ್ ಆ್ಯಂಡ್ ಅವನೊಬ್ಬನೇ ಅನ್ಕೋತೀನಿ ಮೇಲ್ ಫ್ರೆಂಡ್ ಅಲ್ಲಿರೋದು ಅಂತಂದರೆ ಎಲ್ಲ ಚಿಕ್ಕ ಮಕ್ಕಳಲ್ಲ ಒಂದು 4-5 ಮೆಂಬರ್ಸ್ ಇದ್ದಾರೆ ಅಷ್ಟೇ ಪ್ಲೇ ಗ್ರೂಪಲ್ಲಿ. ಸೊ ಇದೆಲ್ಲ ಅವ್ರ ಸ್ಕೂಲ್ ಟೀಮ್, ಪ್ರಿನ್ಸಿಪಲ್ ಆ್ಯಂಡ್ ಕ್ಲಾಸ್ ಟೀಚರ್ ಆ್ಯಂಡ್ ಅವ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಸೊ ಚೆನ್ನಾಗಿತ್ತು ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನೈಟ್ ಅಲ್ಲಿಂದ ಹೊರಟು ಡೇ ಕಂಪ್ಲೀಟ್ ಮಾಡಿದ್ವಿ ಆ್ಯಂಡ್ ಫುಲ್ ಪ್ರೊಡಕ್ಟಿವ್ ಆಗಿತ್ತು ಅಂತ ಹೇಳ್ಬೋದು ಡೇ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇದೇ ಥರ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಮರಿದೇನೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬರುವಾಗ ಈ ಥರ ಕಾಟ್ಲೆ ಕೊಡ್ತಾಳೆ ಅವಳು. ಬೈಕ್ ಬಂತು